ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾನಿವತ್ತು 2 ಆರೋಗ್ಯಕರವಾದಂತಹ ಜ್ಯೂಸ್ಗಳ ಬಗ್ಗೆ ತಿಳಿಸಿಕೊಡ್ತೇನೆ. ನೀವಿಲ್ಲಿ ನೋಡ್ಬೋದು 4 ಟೈಪ್ಸ್ ಆಫ್ ಸೀಡ್ಸನ್ನು ನಾನು ತೋರಿಸ್ತಾ ಇದ್ದೇನೆ. ಈ ಸೀಡ್ಸ್ ಎಲ್ಲ ನೋಡೋಕ್ಕೆ ಒಂದೇ ಥರ ಇದೆ. ಯಾವ ಸೀಡ್ಸಿಂದ ನಾವು ಜ್ಯೂಸನ್ನು ಮಾಡಿ ಕುಡಿಬಹುದು ಎಂಬುದನ್ನು ತೋರಿಸ್ಕೊಡ್ತೇನೆ. ಎಲ್ಲ ಸೀಡ್ಸ್ಗಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬನ್ನಿ ನೋಡೋಣ. ಈ ಸೀಡ್ಸ್ ಬಂದ್ಬಿಟ್ಟು ಕಪ್ಪು ಜೀರಿಗೆ ಅಥವಾ ಕಲುಂಜಿ ಸೀಡ್ಸ್. ಇದನ್ನು ಹೆಚ್ಚು ಕೂದಲಿನ ಆರೈಕೆಗೋಸ್ಕರ ಬಳಸ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಇದು ಬಹಳ ಒಳ್ಳೆಯದು. ಕ್ಯಾಲ್ಶಿಯಂ, ಕಬ್ಬಿಣ, ಸತು, ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂತಹ ಪೋಷಕಾಂಶಗಳಿಂದ ಕೂಡಿರುವ ಕಪ್ಪು ಜೀರಿಗೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ. ಇದು ಎಳ್ಳು ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುವಲ್ಲಿ ಎಳ್ಳು ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಮೂಳೆಗಳ ಆರೋಗ್ಯ, ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕಾಮಕಸ್ತೂರಿ ಅಥವಾ ಸಬ್ಜಾ ಬೀಜಗಳೆಂದು ಕರೆಯಲ್ಪಡುವ ಈ ಬೀಜಗಳು ತುಳಸಿ ಜಾತಿಗೆ ಸೇರಿದ ಗಿಡದ ಬೀಜಗಳು. ಈ ಬೀಜಗಳನ್ನು ಒಣಗಿಸಿದಾಗ ಕಪ್ಪು ಎಳ್ಳಿನಂತೆ ಕಾಣುತ್ತವೆ. ಈ ಬೀಜಗಳನ್ನು ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಔಷಧವಾಗಿ ಬಳಸಿಕೊಂಡು ಬರುತ್ತಿದ್ದಾರೆ. ಈ ಬೀಜವನ್ನು ತಂಪಿನ ಬೀಜ ಎಂದು ಕೂಡ ಕರೆಯಲಾಗುತ್ತೆ. ಈ ಬೀಜವನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದರಿಂದ ದೇಹದ ಉಷ್ಣಾಂಶ ಕಡಿಮೆ ಮಾಡಿಕೊಳ್ಳಬಹುದು. ಈ ಬೀಜದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಗುಣಗಳು ಮತ್ತು ಹೆಚ್ಚಿನ ಪೋಷಕಾಂಶದಿಂದ ಕೂಡಿದ ಕ್ಯಾಲ್ಶಿಯಂ ಹಾಗೂ ಫೈಬರ್ ಅಂಶ ಹೆಚ್ಚಾಗಿ ಇರುತ್ತದೆ. ಈ ಸೀಡ್ಸ್ ಬಂದ್ಬಿಟ್ಟು ಚಿಯಾ ಸೀಡ್ಸು. ಇದು ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹೃದ್ರೋಗ ಅಪಾಯಗಳನ್ನು ಕಡಿಮೆ ಮಾಡುತ್ತೆ, ಮೂಳೆಗಳನ್ನು ಬಲಗೊಳಿಸುತ್ತೆ, ಪ್ರೋಟೀನ್ ಅಂಶವನ್ನು ಹೆಚ್ಚು ನೀಡುತ್ತೆ, ಪೋಷಕಾಂಶಗಳಿಂದ ಸಮೃದ್ಧವಾದಂತಹ ಸೀಡ್ಸ್ ಇದು. ಈ ಎಲ್ಲ ಸೀಡ್ಸ್ಗಳು ಕೂಡ ನೋಡೋದಕ್ಕೆ ಒಂದೇ ರೀತಿಯಾಗಿ ಕಾಣುತ್ತೆ. ನಾವು ನೀರಿನಲ್ಲಿ ಹಾಕಿದಾಗ ಅದರ ನಿಜವಾದ ಗುಣ ನಮಗೆ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ನಾನು ಎಲ್ಲ ಸೀಡ್ಸ್ಗಳನ್ನು ಒಂದೊಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ ಬೌಲಿಗೆ. ನಾವು ಇವುಗಳನ್ನು ನೀರಿನಲ್ಲಿ ನೆನೆಸಿದಾಗ ನಮಗೆ ಕರೆಕ್ಟಾಗಿ ಇದರ ಗುಣಗಳು ಗೊತ್ತಾಗುತ್ತೆ. ನೀರನ್ನು ಹಾಕಿಬಿಟ್ಟು ನಾನೊಂದು ಅರ್ಧ ಗಂಟೆ ನೆನೆಸ್ತೇನೆ. ಈ ಎಲ್ಲ ಸೀಡ್ಸ್ಗಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಸೀಡ್ಸ್ಗಳು ತೂಕ ಇಳಿಕೆಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಈ ಸೀಡ್ಸ್ಗಳಲ್ಲಿ ಪ್ರೋಟೀನ್ ಅಂಶ, ಹಾಗೆ ಕ್ಯಾಲ್ಶಿಯಂ ಅಂಶ, ಮೆಗ್ನೀಷಿಯಂ, ಮ್ಯಾಂಗನೀಸ್, ರಂಜಕ, ಸತು ಮೊದಲಾದ ಪೋಷಕಾಂಶಗಳು ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಈ ಸೀಡ್ಸ್ಗಳನ್ನು ನೀರಿನಲ್ಲಿ ನೆನೆಸಿದಾಗ ಚಿಯಾ ಸೀಡ್ಸ್ ಹಾಗೆ ಸಬ್ಜಾ ಸೀಡ್ಸ್ ನೀರಿನಲ್ಲಿ ಅರಳಿಕೊಳ್ಳುತ್ತೆ. ತುಂಬಾ ಪ್ರೋಟೀನ್ ಯುಕ್ತವಾದಂತಹ ಸೀಡ್ಸ್ಗಳಿದು. ಹಾಗೆ ಬ್ಲ್ಯಾಕ್ ಸೀಡ್ಸ್ ಮತ್ತು ಎಳ್ಳು ನೀರಿನಲ್ಲಿ ಅರಳಿಕೊಳ್ಳೋದಿಲ್ಲ. ಇದೇ ಈ ಸೀಡ್ಸ್ಗಳ ಪ್ರಮುಖವಾದಂತಹ ವ್ಯತ್ಯಾಸ. ನಾನು ಈ ಸೀಡ್ಸ್ಗಳನ್ನು ಉಪಯೋಗ ಮಾಡಿಕೊಂಡು ಜ್ಯೂಸನ್ನು ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಮೊದಲಿಗೆ ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸನ್ನು ಬಳಸಿಕೊಂಡು ಜ್ಯೂಸ್ ಮಾಡ್ತಾ ಇದ್ದೇನೆ. ಕಾಮಕಸ್ತೂರಿ ಬೀಜದ ಉಪಯೋಗವೆಂದರೆ ಕೆಲವು ಪಾನೀಯ ಮತ್ತು ಆಹಾರಗಳಲ್ಲಿ ಈ ಬೀಜಗಳನ್ನು ಉಪಯೋಗಿಸುತ್ತಾರೆ. ಹಲವಾರು ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸವನ್ನು ಮಾಡುತ್ತೆ. ಇದರ ಉಪಯೋಗದಿಂದ ನಮ್ಮ ಜೀರ್ಣಾಂಗದಲ್ಲಿ ಉತ್ಪಾದನೆಯಾಗುವ ಪಿತ್ತರಸಗಳನ್ನು ನಿಯಂತ್ರಿಸುತ್ತದೆ. ಇದರಿಂದ ನಿದ್ರಾಹೀನತೆ, ಕೈಕಾಲು ಉರಿ, ಹೊಟ್ಟೆ ಉರಿಗಳಂತಹ ಸಮಸ್ಯೆಗಳನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು. ಈ ಬೀಜಗಳನ್ನು ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿ ಸಕ್ಕರೆಯ ಬದಲಾಗಿ ಜೇನುತುಪ್ಪ ಹಾಕಿ ಕುಡಿದರೆ ತುಂಬ ಪ್ರಯೋಜನಕಾರಿ. ಕ್ಯಾಲ್ಶಿಯಂ ಪ್ರಮಾಣ ಹೆಚ್ಚಾಗಿರುವುದರಿಂದ ಸುಸ್ತು ಕಡಿಮೆಯಾಗುತ್ತದೆ. ಬಾಣಂತಿಯರು ಸೇವಿಸುವುದರಿಂದ ಎದೆ ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತದೆ. ಮಹಿಳೆಯರಿಗೂ ತುಂಬ ಪ್ರಯೋಜನಕಾರಿಯಾದಂತಹ ಸೀಡ್ಸ್ ಇವು. ಮಾಂಸಖಂಡಗಳ ಸದೃಢತೆಗೆ ಸಹಾಯವನ್ನು ಮಾಡುತ್ತೆ. ಈ ಬೀಜಗಳ ಸೇವನೆಯಿಂದ ಡಯಾಬಿಟಿಸ್ ಕಾಯಿಲೆಯನ್ನು ನಿಯಂತ್ರಣಕ್ಕೆ ತರಬಹುದು.
ಈ ಬೀಜಗಳನ್ನು 1 ಗಂಟೆ ನೀರಿನಲ್ಲಿ ನೆನೆಸಿ ಕುಡಿದಲ್ಲಿ ಮಲಬದ್ಧತೆ ಕಡಿಮೆಯಾಗುತ್ತದೆ. ಈ ಬೀಜಗಳಲ್ಲಿ ಕ್ಯಾನ್ಸರ್ ಕಣಗಳನ್ನು ಕೊಲ್ಲುವ ಗುಣ ಇದೆ ಎಂದು ಸಂಶೋಧನೆ ತಿಳಿಯಪಡಿಸುತ್ತದೆ. ಉರಿಮೂತ್ರದ ಸಮಸ್ಯೆಯಿಂದ ಬಳಲುತ್ತಿರುವವರು 1 ದೊಡ್ಡ ಚಮಚ ಕಾಮಕಸ್ತೂರಿ ಬೀಜವನ್ನು ನೀರಿನಲ್ಲಿ ನೆನೆಸಿ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ನಿಂಬೆಹಣ್ಣಿನ ರಸವನ್ನು ನೀರಿನಲ್ಲಿ ಹಾಕಿ ದಿನವಿಡೀ ಸ್ವಲ್ಪ ಸ್ವಲ್ಪ ನೀರನ್ನು ಕುಡಿಯುತ್ತಾ ಬಂದರೆ ಪರಿಹಾರ ಸಿಗುತ್ತದೆ. ನೆನೆಸಿದ ಸಬ್ಜಾ ಬೀಜವನ್ನು ಹಾಲಿನಲ್ಲಿ ಸ್ವಲ್ಪ ಕೇಸರಿಯೊಂದಿಗೆ ಕುಡಿಯುತ್ತಾ ಬಂದರೆ ಸಂತಾನೋತ್ಪತ್ತಿಯ ಪ್ರಮಾಣ ಹೆಚ್ಚಾಗುತ್ತದೆ. ಈ ಬೀಜವನ್ನು ಆಗಾಗ ಸೇವಿಸುತ್ತಾ ಬಂದಲ್ಲಿ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಣ ಮಾಡಬಹುದು. ಊಟಕ್ಕೂ ಅರ್ಧ ಗಂಟೆ ಮೊದಲು ತಿಂದಲ್ಲಿ ಎದೆಯುರಿ, ಎಸಿಡಿಟಿಯ ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಇಷ್ಟೆಲ್ಲ ಪ್ರಯೋಜನಗಳನ್ನು ಸಬ್ಜಾ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಒಳಗೊಂಡಿದೆ. ಚಿಯಾ ಸೀಡ್ಸು ಕೂಡ ಸಬ್ಜಾ ಸೀಡ್ಸ್ ಅಂತೆ ಅತಿ ಹೆಚ್ಚು ಪ್ರೋಟೀನ್ ಯುಕ್ತವಾದಂಥ ಅಂಶಗಳನ್ನು ಒಳಗೊಂಡಿರುವಂತಹ ಬೀಜಗಳು. ಈ ಬೀಜಗಳಿಂದ ನಾವು ಜ್ಯೂಸನ್ನು ಮಾಡಿ ಕುಡಿದ್ರೆ ಅಧಿಕ ಪ್ರೋಟೀನ್ ಯುಕ್ತ ಅಂಶಗಳು ನಮ್ಮ ದೇಹಕ್ಕೆ ಲಭ್ಯವಾಗ್ತವೆ. ಚಿಯಾ ಸೀಡ್ಸನ್ನು ನಾವು ಒಂದು ಅರ್ಧ ಗಂಟೆ ನೆನೆ ಹಾಕಿದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ಇಲ್ಲ ರಾತ್ರಿನೇ ನೆನೆ ಹಾಕಿಬಿಟ್ಟು ಅರ್ಲಿ ಮಾರ್ನಿಂಗು ಈ ಜ್ಯೂಸನ್ನು ಮಾಡಿ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನಿಲ್ಲಿ ಈಗ ಚಿಯಾ ಸೀಡ್ಸ್ ಜ್ಯೂಸನ್ನು ಮಾಡ್ತಾ ಇದ್ದೇನೆ. 3 ಕಪ್ ವಾಟರನ್ನು ತೆಗೆದುಕೊಂಡಿದ್ದೇನೆ. 1 ಸ್ಪೂನ್ ಚಿಯಾ ಸೀಡ್ಸನ್ನು ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೆ ನಾನು. ನೆನೆ ಇಟ್ಟಂತಹ ಚಿಯಾ ಸೀಡ್ಸನ್ನು ನೀರಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ನಂತರ 1 ನಿಂಬೆಹಣ್ಣಿನ ರಸವನ್ನು ಇಟ್ಕೊಳ್ತಾ ಇದ್ದೇನೆ. ಈ ಜ್ಯೂಸು ದೇಹವನ್ನು ತಂಪಾಗಿಡಲು ಹಾಗೂ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ತುಂಬ ಸಹಾಯಕ. ಚಿಯಾ ಸೀಡ್ಸನ್ನು ನಾವು ನಿಯಮಿತವಾಗಿ ಸೇವಿಸೋದ್ರಿಂದ ಚರ್ಮ ರೋಗಗಳು ನಿಯಂತ್ರಣಕ್ಕೆ ಬರುತ್ತೆ. ಚಿಯಾ ಸೀಡ್ಸನ್ನು ತುಂಬ ಜನರು ವೆಯ್ಟ್ ಲಾಸ್ಗೋಸ್ಕರ ಉಪಯೋಗ ಮಾಡ್ಕೊಳ್ತಾರೆ. ಸಾಲ್ಟ್ ಹಾಗೂ ಶುಗರನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು. ಬರೀ ಶುಗರನ್ನು ತಿಂದರೆ ಆರೋಗ್ಯಕ್ಕೆ ಕೆಟ್ಟದ್ದೇ. ಸ್ವಲ್ಪ ಸಾಲ್ಟನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಬಳಸಿದರೆ ಆರೋಗ್ಯಕ್ಕೆ ಸ್ವಲ್ಪ ಒಳ್ಳೆಯದು. ನಾನು ಈ ಜ್ಯೂಸಿಗೆ 2 ರಿಂದ 3 ಏಲಕ್ಕಿಯನ್ನು ಕುಟ್ಟಿಬಿಟ್ಟು ಹಾಕ್ತಾ ಇದ್ದೇನೆ. ಏಲಕ್ಕಿ ಹಾಕೋದ್ರಿಂದ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳು ಹೊರಗಡೆ ಹೋಗುತ್ತೆ, ಹಾಗಾಗಿ ಉಪಯೋಗ ಮಾಡ್ತಾ ಇದ್ದೇನೆ. ನಾವು ಸಕ್ಕರೆಯ ಬದಲಿಗೆ ಆರ್ಗ್ಯಾನಿಕ್ ಬೆಲ್ಲವನ್ನು ಕೂಡ ಉಪಯೋಗ ಮಾಡ್ಕೋಬಹುದು ಅಥವಾ ಆರ್ಗ್ಯಾನಿಕ್ ಜೇನುತುಪ್ಪವನ್ನು ಕೂಡ ಉಪಯೋಗ ಮಾಡ್ಕೋಬಹುದು. ಬೆಲ್ಲ ಮತ್ತು ಜೇನುತುಪ್ಪನೇ ಆರೋಗ್ಯಕ್ಕೆ ಹೆಚ್ಚು ಉಪಕಾರಿ. ಚಿಯಾ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದು ಮತ್ತು ಕ್ಯಾಲ್ಶಿಯಂ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಚಿಯಾ ಸೀಡ್ಸ್ ಸೇವನೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳು ದೂರ ಆಗುತ್ತೆ. ಚಿಯಾ ಸೀಡ್ಸನ್ನು ಬೂದುಗುಂಬಳಕಾಯಿ ಜ್ಯೂಸು ಅಥವಾ ಸೋರೆಕಾಯಿ ಜ್ಯೂಸಿನ ಜೊತೆಗೆ ಸೇವನೆ ಮಾಡೋದ್ರಿಂದ ಆ್ಯಂಟಿ ಡಯಾಬಿಟಿಕ್ ಆಗಿಯೂ ಕೂಡ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಯಾರಿಗೆ ಮಧುಮೇಹ ಹೆಚ್ಚಾಗಿರುತ್ತೆ ಅಂಥವರು ಈ ಜ್ಯೂಸನ್ನು ಸೇವನೆ ಮಾಡಬಹುದು. ಇತ್ತೀಚಿನ ಆಹಾರ ಪದ್ಧತಿಗಳಲ್ಲಿ ಹೆಚ್ಚಾಗಿ ಪೋಷಕಾಂಶಯುಕ್ತ ಆಹಾರಗಳನ್ನು ನಾವು ತಿನ್ನೋದಕ್ಕೆ ಸಾಧ್ಯ ಆಗದೇ ಇರುವುದರಿಂದ ಈ ರೀತಿಯ ಜ್ಯೂಸುಗಳನ್ನು ಮಾಡಿ ಕುಡಿದರೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಪೋಷಕಾಂಶಗಳು ದೊರೆಯುವುದರಲ್ಲಿ ಯಾವ ಸಂಶಯನೂ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮನೆಯಲ್ಲಿಯೂ ಕೂಡ ಈ ಜ್ಯೂಸನ್ನು ಪ್ರತಿನಿತ್ಯ ಸೇವಿಸ್ತೇವೆ. ಸಾದಾ ಲೆಮನ್ ಜ್ಯೂಸನ್ನು ಕುಡಿಯುವುದರ ಬದಲು ನಾವು ಈ ರೀತಿಯ ಸೀಡ್ಸ್ಗಳನ್ನು ಉಪಯೋಗ ಮಾಡಿ ಜ್ಯೂಸನ್ನು ಕುಡಿದ್ರೆ ತುಂಬ ಒಳ್ಳೆಯದು. ನೀವು ಕೂಡ ಈ ಜ್ಯೂಸನ್ನು ಪ್ರಿಪೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.